तो भाई इधर आ गए सोहेल भाई। भाई मैं कॉल कनेक्ट कर रहा था तुम्हें, इमरान भाई कॉल किए थे मुझे। क्या बोले? इधर हो, मैं बोला आ रहे हैं। ಸೊ ಬ್ರೋ ಇದೆ ನಾವು ಇವಾಗ ಹೋಗ್ತಾ ಇರೋದು CBR ಇನ್ನೊಂದು 900 ಬರುತ್ತೆ, CBR ಪ್ಲಸ್ R15 ಬನ್ನಿ ನೋಡೋಣ. ಹಾಂ CBR 650 RR 600 RR. ಸೌಂಡ್ ಕೇಳ್ತೀರಾ ಒಂದ್ಸತಿ ಬ್ರೋ? ಸೌಂಡ್ ಇಲ್ಲಿ ತುಂಬ ಇದಿರುತ್ತೆ. ಇವಾಗ ಬನ್ನಿ ರೈಡ್ ಕಂಟಿನ್ಯೂ ಮಾಡೋಣ, ತುಂಬ ಲೇಟ್ ಆಗ್ತಾ ಇದೆ. ಬೈಕ್ ಚಲೋ ಚಲ್ತೆ. ಹಾಯ್, ಈ ಬ್ಲಾಗ್ ಏನಂದರೆ ಇವತ್ತು ನಾವು ಹೋಗ್ತಾ ಇದ್ದೀವಿ ನೈಟ್ ಔಟ್ ಏರ್ಪೋರ್ಟ್ಗೆ. ನಾನು ಮತ್ತು ನನ್ನ ಫ್ರೆಂಡ್ ಇಮ್ರಾನ್ ಭಾಯ್ ಮತ್ತು ಸೋಹಿಲ್ ಭಾಯ್. ನಮ್ಮ ಹತ್ರ ಇದೆ ಒಂದು R15 ಮಾನ್ಸ್ಟರ್, ಇದು Z900 ಮತ್ತು CBR 600 RR. ಇವಾಗ ನಾವು ಎಲ್ಲಿದ್ದೀವಿ ಅಂದರೆ ಸೆಲ್ ಪೆಟ್ರೋಲ್ ಪಂಪ್ ಲಗ್ಗೇರಿಲಿದ್ದೀವಿ. ಒಂದು ಹಾಫ್ ಆನ್ ಅವರ್ ಹೈವೇಗೆ ಹೋಗ್ತೀವಿ, ಆಮೇಲೆ ನೋಡೋಣ ಏರ್ಪೋರ್ಟ್ ಟರ್ಮಿನಲ್ 2 ಹೋಗೋಣ. 1ಗಂತೂ ತುಂಬ ಸತಿ ಹೋಗಿದ್ದೀವಿ, ಟರ್ಮಿನಲ್ 2 ಹೋಗೋಣ ಬನ್ನಿ. ನೋಡಿ ಅಡ್ಡ ಹತ್ರ ಇನ್ಸ್ಟಾ 360 ಫುಲ್ CBR. ಇದು ರೇರ್ ಬೈಕು, ರೇರ್ ಅಂದರೆ ರೇರ್, ನಿಮಗೆ ಆಲ್ಮೋಸ್ಟ್ ಎಲ್ಲೂ ನೋಡೋಕ್ಕೆ ಸಿಗಲ್ಲ, ತುಂಬ ಕಡಿಮೆ. 900 ಅಂತೂ ಸೂಪರ್ ಬೈಕ್ ಇವಾಗ ಟ್ರೆಂಡಿಂಗಲ್ಲಿರೋದು, ತುಂಬ ನೋಡಿರ್ತೀರ. ಇದು R15 ಬಡವ್ರದ್ದು, ಎಲ್ಲರ ಹತ್ರನೂ ಇರುತ್ತೆ. ಹಾಂ ಮಾಡಿ ಬ್ರೋ, ಫುಲ್ ಲೌಡ್. ಒಂದು ಕೆಲಸ ಮಾಡ್ತೀನಿ, ಒಂದು 2 ಮಿನಿಟ್ಸ್ ನಾನು ಪೆಟ್ರೋಲ್ ಹಾಕ್ಸ್ಬೇಕು, ಮತ್ತು ಬ್ಲಾಗ್ ಮುಂದೆ ಕಂಟಿನ್ಯೂ ಮಾಡೋಣ. ನೋಡ್ತಾ ಇರಿ ಬ್ರೋ. 1 ಅವರ್ ಆಯ್ತು ವೇಟ್ ಮಾಡ್ತಾ ಇದ್ದೀವಿ, ಪೆಟ್ರೋಲ್ ಬಂಕಲ್ಲಿ ಇದ್ದೀವಿ ಅವಾಗಿಂದ. ಮಳೆ ನಿಲ್ತಾ ಇಲ್ಲ, ಬಟ್ ಇವಾಗ ಅಲ್ಲಿ ಟೀ ಕಾಫಿ ಎಲ್ಲ ಕುಡಿಯೋದು ತಿನ್ನೋದೆಲ್ಲ ಆಯಿತು. ಭಯಾನಕ ಮಳೆ. ಹಾಂ, ತುಂಬ ಡೇಂಜರ್ ಮಳೆ ಇದೆ. ನೋಡಿ ಕಾರ್ ಫುಲ್ ಎಲ್ಲ ಹಸಿಯಾಗಿ ಬರ್ತಾ ಇರೋದು. ಬಟ್ ಇಲ್ಲೇ ನಿಂತ್ಕೊಂಡ್ರೆ ಇಲ್ಲೇ ಟೈಮ್ ವೇಸ್ಟ್ ಆಗುತ್ತೆ. ಬನ್ನಿ ನಮ್ಮ ರೈಡ್ನ ಕಂಪ್ಲೀಟ್ ಮಾಡೋಣ. ಮಳೆ ಬರಲಿ, ಬೆಂಕಿ ಮಳೆ ಬಂದರೂ ಕೂಡ ನಿಲ್ಲಿಸಬಾರ್ದು ರೈಡ್ನ. ಬೈ ಜ್ಯಾದಾ ಹೇ ಯಾರ್ ಬಾರಿಶ್. ಸಚ್ ಮೇ ದೇಖೋ, ನೋಡಿ ಬ್ರೋ ಕಾಣಿಸ್ತಾ ಇದೆ ಅಲ್ವಾ? ಅಷ್ಟೊಂದು ಕಾಣಿಸ್ತದೆ, ಬಟ್ ಗಾಡಿ ನೋಡಿ, ಗಾಡಿ ಮೇಲೆ ನೀರು ಬಿದ್ದಿರೋದು ಕಾಣುತ್ತೆ. ಚಿಕ್ಕದಾಗಿದೆ ಮಳೆ, ಅಷ್ಟೊಂದು ದೊಡ್ಡದಿಲ್ಲ. ಬನ್ನಿ ಮುಂದೆ ಹೋಗೋಣ, ಬಟ್ ಅಲ್ಲೆಲ್ಲಾದರೂ ಜಾಸ್ತಿ ಮಳೆ ಬಂದರೆ ಮತ್ತೆ ನಿಲ್ಸೋಣ. ರಾತ್ರಿ ಫುಲ್ ನಮ್ಮದೇ ಇದೆ. ಸೊ ಬನ್ನಿ ರೈಡಲ್ಲಿ ಸಿಗೋಣ. ಸೊ ಬ್ರೋ ಇವಾಗ ನಾವು ಬಂದಿದ್ದೀವಿ, ಎಲ್ಲಿದ್ದೀವಿ ಅಂದರೆ ಮಾಲ್ ಆಫ್ ಏಷ್ಯಾ. ಅಲ್ಲಿದೆ ಮಾಲ್ ಆಫ್ ಏಷ್ಯಾ ಇದೆ. ಮಳೆಯಲ್ಲಿ ಅರ್ಧ ನೆನ್ಕೊಂಡು ಜಾಕೆಟ್ ಎಲ್ಲ ಒದ್ದೆ ಆಗಿದೆ ಸ್ವಲ್ಪ. ಬಂದಿದ್ದೀವಿ. ಇಲ್ಲಿ ಏನಾಗಿ ನಿಂತಿರೋದಂದರೆ ಇನ್ನೊಬ್ಬ ನಾನು ಹುಡುಗ ಬರ್ತೀನಿ ಅಂತ ಹೇಳ್ದ, ಅವ್ನು ಬರ್ತಾನೋ ಇಲ್ಲೋ ಅಂತ ಅವನಿಗೆ ಕಾಲ್ ಮಾಡ್ತಾ ಇದ್ದಾರೆ. ಆಮೇಲೆ ಏರ್ಪೋರ್ಟ್ ರೈಡ್ ಕಂಟಿನ್ಯೂ ಆಗುತ್ತೆ. ಇಲ್ಲಿಂದ ಸ್ಟ್ರೈಟ್ ಹೋದರೆ ಅಷ್ಟೇ. ಸೊ ಬನ್ನಿ ಇಲ್ಲಿಂದ ಹೊರಡೋಣ. ಇನ್ನೊಂದು ಸ್ಟಾಪ್ ಎಲ್ಲಿರುತ್ತೆ ಅಂದರೆ ಟೋಲ್ ಹತ್ರ, ಹೊಸಕೋಟೆ, ಸಾರಿ ಬೈ ಜೋ ಆಗೆ ಟೋಲ್ ಹೈ, ಕೌನ್ ಸಾ ಟೋಲ್ ಹೈ वो? ದೇವನಹಳ್ಳಿ. ಹಾಂ, ದೇವನಹಳ್ಳಿ ಟೋಲ್ ಹತ್ರ ಅಲ್ಲೊಂದ್ಸತಿ ಸ್ಟಾಪ್ ಮಾಡೋಣ. ಅಲ್ಲೇ ಟೀ ಕಾಫಿ ಕುಡ್ಕೊಂಡು ಆಮೇಲೆ ಮತ್ತೆ ಮುಂದೆ ಡೈರೆಕ್ಟ್ ಏರ್ಪೋರ್ಟ್ಗೆ. ಸೊ ಬನ್ನಿ ಹೊರಡೋಣ. ಚಲೋ ಬೈ ಚಲೋ. ಲೈಟ್ ಲಗಾರೆ ಅಭಿ. ಸೊ ಬ್ರೋ ಇವಾಗ ಬೈಕಲ್ಲಿ ಲೈಟ್ ಹಾಕ್ತಾರೆ, ಹಿಂದೆ 2 ಮುಂದೆ 2. ಓ ಇದೇನಿದು? ಲಗಾವ್ ಭಾಯ್ ಲಗಾವ್. ಏಲೋ ಜಾದು. ಸೊ ಬ್ರೋ ಇಲ್ಲಿ ನೋಡಿ, ನಾವು 900 ಏನು ಹಾಕ್ತಾ ಇದ್ದೀವಿ ಅಂದರೆ, ಬೈ ಕ್ಯಾ ಹೈ? ಏರ್ಪೋರ್ಟ್ नहीं, क्या लाइट है भैया? ಎತಿಹಾದ್ ಏರ್ವೇಸ್ का लाइट. ನೋಡಿ ಇವಾಗ ಹಿಂಗೆ ಬರ್ತಾ ಇದೆ. ಬಟ್ ಇದು ರನ್ನಿಂಗಲ್ಲಿ ಹೆಂಗಿರುತ್ತೆ ಅಂತ ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲೂ ಆಗುತ್ತೆ. ಮತ್ತು ಇವಾಗ CBR, ಇದು ನಾರ್ಮಲ್ CBR ಅಲ್ಲ, ರೇರ್ ಮಷಿನ್ ಇದು ರಾ ಮಷಿನ್. ನೋಡಿ ಇಲ್ಲಿ 600 cc ಇದು ಇರೋದು. ಮುಂದೆಯಿಂದ ನೋಡ್ಕೊಂಡ್ಬಿಟ್ಟು ಮತ್ತೆ CBR ಅಂದ್ಕೊಂಡ್ಬಿಟ್ಟಿರೋದು ನಾರ್ಮಲ್ ಅಂತ. ನಾರ್ಮಲ್ ಅಲ್ಲ ಇದು 900. ಅದು ಅಂತೂ ಬೈಕ್ ನಿಮಗೆ ಗೊತ್ತು, ಬಡವ್ರು R15. ಸೊ ನೋಡಿ ಓಲಾನಲ್ಲೆಲ್ಲ ಹಂಗೆ ಹೋಗ್ತಾರೆ. ಸೊ 3 ಬೈಕ್ ಇರೋದು ಆ್ಯಕ್ಚುಲಿ ನಮ್ಗೇನು ಗೊತ್ತಾ, ನಾವು ಜಾಸ್ತಿ ಗ್ರೂಪಲ್ಲಿ ಹೋಗೋಕ್ಕೆ ನಮ್ಗೆ ಇಷ್ಟ ಆಗಲ್ಲ. ಬ್ರೋ ಹೇಗೆ ಅನ್ನಿಸ್ತಿದೆ ಲೈಟ್ Z900ಅಲ್ಲಿ? ನಾನು ಮೊದಲಂತೂ ಯಾರ ಬೈಕಲ್ಲೂ ನೋಡಿಲ್ಲ ಈ ಥರ, ಬಟ್ ನಮ್ಮ ಬೈಕಲ್ಲೇ ಇರೋದು ನೋಡಿ ಹೆಂಗಿದೆ ಇವಾಗ ಅನ್ನಿಸ್ತು. ಬಟ್ ಇದು ರನ್ನಿಂಗಲ್ಲಿ ಹೆಂಗಿದೆ ಅದನ್ನು ತೋರಿಸ್ತೀನಿ ಆಮೇಲೆ ಬನ್ನಿ. ನನ್ನ ಬೈಕಲ್ಲೂ ಹಾಕ್ತಾಯಿದ್ದೆ, ಬಟ್ ನನ್ನ ಬೈಕಲ್ಲಿ ಹಾಕೋಕ್ಕಿದಿಲ್ಲ, ಜಸ್ಟ್ ನಾನು ಹೆಲ್ಮೆಟ್ಗೆ ಹಾಕಿದ್ದೀನಿ. ಇಲ್ಲಿ ತೋರಿಸ್ತೀನಿ ಹೆಲ್ಮೆಟ್ಗೆ ಹೆಂಗೆ ಬರುತ್ತೆ ಅಂತ. ಸೊ ಬ್ರೋ ನೋಡಿ
ಮಲ್ಟಿಪಲ್ ಕಲರು ಬರುತ್ತೆ. ಎಲ್ಲಿದೆ भाई, 1 सेकेंड ऑन कर दूंगा मैं भी. ಎಸ್ ಇದು ನೋಡಿ, ಹೆವಿ ಅನಿಸುತ್ತೆ, ಹೆವಿ ಅಂದರೆ ಹೆವಿ. ಸೊ ಬನ್ನಿ ರೈಡ್ ಕಂಪ್ಲೀಟ್ ಮಾಡೋಣ ಮುಂದೆ. ಇವಾಗ ಮುಂದೆ ಟೋಲ್ ಹತ್ರ ಬ್ರೇಕ್ ಇರುತ್ತೆ, ಅಲ್ಲಿವರೆಗೂ ನೋಡ್ತಾ ಇರಿ. ಹಾಗೆ ಬನ್ನಿ. ಸೊ ಗೈಸ್, ಇವಾಗ ನಾವು ಇಲ್ಲಿದ್ದೀವಿ ದೇವನಹಳ್ಳಿ ಟೋಲ್ ಹತ್ರ. ಟೀ ಕಾಫಿ ಏನಾದರೂ ಕುಡಿಯೋಣ ಅಂತ ಬಂದ್ವಿ. बाइक इल्लिದೆ. लाया भाई, हालत देखो क्या फजीती हो गई भाई. मैं भी मतलब मैं आने के टाइम नहीं वॉश किया था. बेकार हमें वॉशिंग 500-400 रुपए दे को फजीती हो मैं तुमने तो मतलब बाहर से करा. मैं 7 o'clock काम से आया और 7:30 से 8 बजे तक वही घिस रहा हूँ. फिर अभी देखो पूरा हो गया काम. खाली पानी मारा तो रेडी हो. हाँ, सुबह मारा तो सही है, नहीं तो वैसे ही रख दोगे ना, फिर वॉशिंग के लिए देना पड़ेगा. चलो आ जाओ भाई. ಸೊ ಬ್ರೋ 3 ಬೈಕಲ್ಲಿದೆ. ಏನಾದರೂ ಲೈಟಾಗಿ ತಿಂದ್ಬಿಟ್ಟು ಟೀ ಕಾಫಿ ಅಂದ್ಕೊಂಡು ಹೋಗೋದು. ಚಾರ್ಜ್ ಇಲ್ಲ ಕ್ಯಾಮ್ರಾ, ಅದಕ್ಕೋಸ್ಕರ ಸ್ವಲ್ಪ ಹಂಗೆ ಚಾರ್ಜು ಆಗುತ್ತೆ ಅಂತ. ಹಂಗೆ ಒಂದು ಬ್ರೇಕು ಸಿಗುತ್ತೆ. भाई क्या ले रहे हो? हम ले रहे हैं चाय क्योंकि तुमको ठंड लगी है भाई. बहुत मतलब बहुत. तुम्हें गर्म करने के लिए और भी दूसरा रास्ता है. नहीं, मुझे गर्म नहीं होना है, बस इतना बास है. ಸೊ ಬ್ರೋ ಏನಾದರೂ ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಮಾಡೋಣ ಇರಿ. ಸೊ ಬ್ರೋ, ನಾನು ಒಂದು ಸತಿ ನನ್ನ ಫ್ರೆಂಡ್ಸ್ನ ಕರೆಕ್ಟಾಗಿ ನಿಮ್ಗೆ ತೋರಿಸ್ತೀನಿ. ಅವಾಗ ಜಸ್ಟ್ ಇದ್ರಲ್ಲಿ ಹೇಳಿದ್ದೆ, ಅವ್ರ ಮುಖನ ತೋರಿಸ್ತೀನಿ ಇವಾಗ. ಇವರು ಇಮ್ರಾನ್ ಭಾಯಿ ಅಂತ. ಭಾई कैमरा में इंट्रोड्यूस करा रहा हूँ. इमरान भाई G100 ಇವ್ರದೇ. ಇವ್ರು ಬಂದು ಸೋಹಿಲ್ ಭಾಯಿ ಅಂತ. ಇಲ್ಲೇ ಕಾಣ್ತಾ ಇದೆ ನಿಮಗೆ CBR. ಇವ್ರನ್ನ ಅಷ್ಟೇ ಸ್ವಲ್ಪನೇ ನೋಡಬೇಕು, ಬಟ್ ನೋಡಬೇಕಾಗಿರೋದು ಫುಲ್ ಬೈಕ್ಗೆ. ಸೊ ಇವಾಗ ಇಲ್ಲಿ ಟೀ ಕುಡಿದ್ಬಿಟ್ಟು ಮತ್ತೆ ಮುಂದೆ ರೈಡ್ ಕಂಟಿನ್ಯೂ ಮಾಡ್ತೀವಿ. ಬ್ರೋ ಬನ್ನಿ ಬ್ರೋ, ಕೂತ್ಕೊಳ್ಳಿ ಬ್ರೋ, ಇದು ಚೇರ್ ನಿಮ್ಮದೇ ಅಂದ್ಕೊಳ್ಳಿ. ಸೊ ಇವಾಗ ಟೀ ಕುಡಿದ್ಬಿಟ್ಟು ಮತ್ತೆ ಮುಂದೆ ಏರ್ಪೋರ್ಟಲ್ಲಿ. ಸೊ ಅಲ್ಲಿವರೆಗೂ ನೋಡ್ತಾ ಇರಿ ಹೀಗೆ. ಸೊ ಬನ್ನಿ, ಇಲ್ಲಿಂದ ಆಯ್ತು ಇವಾಗ ಇನ್ನು ಮತ್ತೆ ಟೀ ಕಾಫಿ ಲೈಟಾಗಿ ಏನೋ ತಿನ್ಕೊಂಡ್ವಿ. ಇನ್ನು ಹೊರಡೋಣ ಇಲ್ಲಿಂದ. ಬೈ टाइम कितना हो रहा है? टाइम अभी हो रहा है दिखाओ 12:40. 12:51 ब्रो, 1 o'clock. भाई हम घर कितने बजे जाएंगे फिर? 4 बजे. तो फिर मुझे डायरेक्ट घर में जाके ना डिप्स मारना पड़ेगा. क्या हुआ? नहीं, सो गया था ना, अभी उठाऊँ डिप्स मार रहा हूँ. अभी जाऊँगा वर्कआउट करने के लिए बाहर. ಸೊ ಬ್ರೋ ಇವಾಗ 1 ಗಂಟೆ ಆಗ್ತಾ ಇದೆ. ನಾವು ರೈಡ್ ಕಂಪ್ಲೀಟ್ ಆಗೋಷ್ಟರಲ್ಲಿ 3 ಗಂಟೆ ಪಕ್ಕ ಆಗುತ್ತೆ. ಸರಿ ಬನ್ನಿ ಹೊರಡೋಣ. ಸೊ ಬ್ರೋ, ಇದು ಎಲ್ಲಿದ್ದೀವಿ ಅಂತ ಗೆಸ್ ಮಾಡಿ. ಇದನ್ನ ನಾನು ಹೇಳಲ್ಲ. ಇವಾಗ ನಾವು ಇಲ್ಲಿದ್ದೀವಿ. ಇಲ್ಲಿಂದ ಒಂದು 5 ಮಿನಿಟ್ಸ್ ಬರೀ ಏರ್ಪೋರ್ಟಲ್ಲಿ ಇರ್ತೀವಿ. ಜಸ್ಟ್ 5 ಮಿನಿಟ್ಸ್. ಜಸ್ಟ್ ಇಲ್ಲಿ ಏನಕ್ಕಂದರೆ ಅದು ಲೈಟ್ ಇರೋದು, ಲೈಟ್ ಕಾಣ್ತಾ ಇದೆ ನಾ ಬೈಕಲ್ಲಿ. ಆ ಲೈಟ್ನ ತೆಗೆದು ಈ ಬೈಕ್ ಹಾಕೋಕ್ಕೋಸ್ಕರ ನಿಂತಿರೋದು. 2 ಮಿನಿಟ್ಸಲ್ಲಿ ಹಾಕ್ತಾರೆ. ಆಮೇಲೆ ನಾವು ಮತ್ತೆ ಮುಂದೆ ರೈಡ್ ಕಂಟಿನ್ಯೂ ಮಾಡ್ತೀವಿ. ಅಲ್ಲಿ ನೋಡಿ ರೇಸ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಬೇಗ ಹೋಗೋಣ, ಟೈಮ್ ತುಂಬ ಆಗ್ತಾ ಇದೆ. ಸೊ ಬಾಯ್ ಬ್ರೋ. ಸೊ ಬ್ರೋ, ಫೈನಲ್ ಆಗಿ ನಾವು ಪ್ಲ್ಯಾನ್ ಮಾಡಿರೋ ಥರ ಇವಾಗ ನಾವಿದ್ದೀವಿ ಟರ್ಮಿನಲ್ 2 ಏರ್ಪೋರ್ಟಲ್ಲಿ. ನೋಡಿ ಹೆಂಗಿದೆ ಅಂತ. ಸೊ ನಾವು 2-3 ದಿನದಿಂದ ಪ್ಲ್ಯಾನ್ ಮಾಡಿ ಅಂದರೆ ಕ್ಯಾನ್ಸಲ್ ಆಗೋದು ಬರೀ. ಅಂದರೆ ಒಬ್ರು ಯಾರಾದರೂ ಕ್ಯಾನ್ಸಲ್ ಮಾಡೋದು ಹಂಗೆ ಹಿಂಗಾಗಿ. ಬಟ್ ಇವತ್ತು ಫೈನಲ್. ಇಲ್ಲಿ ನೋಡಿ ಆರೋನ್ ಬ್ರೋ, ನೋಡಿ ಟರ್ಮಿನಲ್ 2 ಏರ್ಪೋರ್ಟ್ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ, ಬಟ್ ಕೆಲವೊಬ್ಬರು ನೋಡಿರಲ್ಲ. ಅವ್ರು ನೋಡಿ, ಇಲ್ಲಿ ನೋಡಿ ಅಣ್ಣ ಹೆಂಗೆ ಮನೇಲಿ ಆಟ ಆಡೋಕ್ಕಾಗಲ್ಲ ಅಂತ ಇಲ್ಲಿ ಆಟ ಆಡ್ತಾ ಇದ್ದಾನೆ. ಇದು ನೋಡಿ, ಇವಾಗ ಲೈನಪ್ ಆಗ್ತಾ ಇದ್ದಾರೆ. ಲೈನಪ್ ಮಾಡಿ ಜಸ್ಟ್ ಒಂದು ಫೋಟೋ ತೊಗೊಂಡು ಹೋಗೋದು. ಅಲ್ಲಿದೆ R15 CBR GT 900 ಲೈನಪ್ಪಲ್ಲಿ ಜಸ್ಟ್ ಒಂದು ಫೋಟೋ, ಆಮೇಲೆ ಮನೆಗೆ ಡೈರೆಕ್ಟ್. ಹಾಂ ಹಾಂ.
ಸೊ ಬೈಕ್ನ ಮುಂದೆ ಹಾಕೋಣ. ಜಸ್ಟ್ ಒಂದು ಫೋಟೋ ಬೇಕು ನಾವು ಲೈನಪ್ ಮಾಡಿರೋದು. ಏರ್ಪೋರ್ಟಿಂದ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಇಲ್ಲಿ ಬಂದ್ವಿ. ಬಟ್ ಇವ್ರು ಹೇಳ್ತಿದ್ದಾರೆ ಜಸ್ಟ್ ಪಾರ್ಸಲ್ ಕೊಡ್ತಾರೆ, ಬೇಕಿದ್ರೆ ನೀವು ಸಪ್ರೇಟಾಗಿ ಆಚೆ ತಿನ್ಬೋದಂತಿದ್ದಾರೆ. ಆಚೆ ಎಲ್ಲಿ ತಿನ್ನೋದು, ರಾತ್ರಿ 2 ಗಂಟೆ ಆಗಿದೆ. ಅದಕ್ಕೋಸ್ಕರ ಇವಾಗ ಹೋಗ್ತಾ ಇದ್ದೀವಿ ಮತ್ತೆ ವಾಪಸ್. ಸೊ ಬನ್ನಿ ಹೊರಡೋಣ. क्या हुआ भाई, क्या हुआ, क्या बोल रहे हैं? पार्सल किधर, बाहर पूछो एक बार. सो मतलब हमारे में जो था उसको लेके तो हमने आगे डायरेक्ट एम्पायर. ಸೊ ಗೈಸ್ ನಾವು ಇವಾಗ ಏರ್ಪೋರ್ಟ್ ರೋಡ್ ಮುಗಿಸ್ಕೊಂಡು ಏನಾದರೂ ತಿನ್ನೋಣ ಅಂತ ಎಂಪೈರ್ ಹೋಟೆಲ್ಗೆ ಬಂದ್ವಿ. ಬಟ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಬಟ್ ಅವ್ರು ಹೇಳ್ತಿರೋದು ಏನಂದರೆ ಪಾರ್ಸಲ್ ತೊಗೊಂಡು ಹೋಗಿ ಕೊಡ್ತೀವಿ ಅಂತಿದ್ದಾರೆ. ಬಟ್ ಪಾರ್ಸಲ್ ತೊಗೊಂಡು ತಿನ್ನೋದೇ ಅಲ್ಲಿ ಇವಾಗ ಆಗ್ತಾ ಇರೋದು 3 ಗಂಟೆ ಆಗ್ತಾಯಿದೆ. ಸೊ ಅದಕ್ಕೋಸ್ಕರ ನೋಡೋಣ ಪ್ಲ್ಯಾನ್ ಮಾಡ್ತಿದ್ದಾರೆ ಪಾರ್ಸಲ್ ತೊಗೊಳ್ಳೋದಾ ಬೇಡ ಅಂತ. ಏನಾಗುತ್ತೆ ನೋಡೋಣ ಇರಿ. ಬಟ್ ಆಚೆ ನೋಡಿ ಹೆಂಗಿದೆ. ಈ ವಿಡಿಯೋ ಏನಾದರೂ ನಮ್ಮ ಮನೇಲಿ ನೋಡಿದ್ರೆ ಪಕ್ಕ ಉಗಿತಾರೆ, ಯಾಕಂದರೆ ಉಗಿಸ್ಕೊಂತೀವಿ. ಬೈಕ್ ಹತ್ರ ಹುಡುಗರಿದ್ದಾರೆ. भाई बाइक के पास लड़के खड़े, देखो दोस्त है ना वो, ಗಾಡಿ ಸ್ಟಾರ್ಟ್ कर रहे. ಸೊ ಬ್ರೋ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ, ಯಾಕಂದರೆ ತುಂಬ ಟೈಮ್ ಆಗ್ತಿದೆ, ಫೋನಲ್ಲಿ ಬ್ಯಾಟ್ರಿ ಕೂಡ ಇಲ್ಲ. ಸೊ ಬಾಯ್. Audio Jungle.